ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿದ್ದೀವಿ. ಜಗನ್ ಅವರು ಈ ಅವರ ತೋಟಕ್ಕೆ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ್ದಾರೆ. ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಏನು ಪ್ರಾಬ್ಲಮ್ ಇತ್ತು, ಈಗೇನು ಪ್ರಾಬ್ಲಮ್ ಇದೆ ಅದು ಜಗನ್ ಅವ್ರ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಜಗನ್ ಅವರೇ, ಮುಂಚೆ ಏನೇನು ಪ್ರಾಬ್ಲಮ್ ಇತ್ತು ನಿಮಗೆ? ಸರ್, ಮುಂಚೆ ನಮಗೆ ಈ ತರ ಗೆರೆ ಐತಲ್ಲ ಸರ್, ಇದು ಈ ತರ ಚಿಕ್ಕ ಚಿಕ್ಕ ಗೆರೆ ಬಂದು ಆಮೇಲೆ ಸುಳಿನೇ ಬರ್ತಾ ಇದ್ದಿಲ್ಲ ಇದು. ಈಗ ಅದನ್ನ ನೀವು ಕೊಟ್ಟಲ್ಲ ಪ್ರಾಡಕ್ಟ್, ಅದನ್ನ ಸ್ಪ್ರೇ ಮಾಡಿದ್ಮೇಲೆ ಈ ಎಲೆ ಬಿಚ್ಚಿದೆ, ಆಮೇಲೆ ಇದೆ ಈ ಸುಳಿ ಬರ್ತಾ ಇದೆ ಸರ್. ಇದು ಸುಳೆ ಬರ್ತಾ ಇದೆ. ಈಗ ಎಷ್ಟು ಸ್ಪ್ರೇ ಆಗಿದೆ ನಿಮ್ದು? ಇದು ಒಂದೇ ಸ್ಪ್ರೇ ಆಗಿದೆ. ಒಂದೇ ಸ್ಪ್ರೇ ಮಾಡಿದಿರಿ. ಇನ್ನೂ ನೀವು ಸಾಯಿಲ್ ಅಪ್ಲಿಕೇಶನ್ ಇನ್ಮೇಲೆ ಮಾಡೋರು ಮಾಡ್ಬೇಕು. ನೀವು ಮಾಡಬೇಕಾಗಿತ್ತು, ಪ್ರಾಡಕ್ಟ್ ಲೇಟ್ ಆಗಿದೆ ನಿಮ್ಗೆ. ಇದು ಅದೇ ಸೇಮ್ ಇದು. ಈಗ ಮುಂಚೆ ನಿಮ್ಗೆ ಈ ಮಾಡೋದಕ್ಕಿಂತ ಮುಂಚೆ ಈ ಸಮಸ್ಯೆ ಎಲ್ಲ ಗಿಡಕ್ಕಿತ್ತ? ಈ ಸಮಸ್ಯೆ 3% ಗಿಡಕ್ಕಿತ್ತು ಸರ್. ಇದು 3% ಗಿಡ ಅದು 90 ಡಿಗ್ರಿಯಲ್ಲಿ ಸುಳಿ ಬರ್ತಾ ಇದ್ದಿಲ್ಲ. ಅದು ಬಹಳ ಸಮಸ್ಯೆ ಇತ್ತು. ಈಗ ನೀವು ಅರ್ಕಾಶುಂಠಿ ಪವರ್ ಸ್ಪ್ರೇ ಮಾಡಿದಿರಿ. ಸ್ಪ್ರೇ ಮಾಡ್ಬೇಕಾದ್ರೆ ಸುಳಿಯಲ್ಲಿ ಎಷ್ಟು ಇಳಿಸಿದ್ರಿ ನೀವು? ಸುಳಿಯಲ್ಲಿ 700 ml ಸರ್. ಅದು 700 ml ಸುಳಿಯಲ್ಲಿ ಇಳಿಸಿ ಗರಿಗೆ ಒಂದು 300 ml ಸ್ಪ್ರೇ ಮಾಡಿ ಕ್ಲೀನ್. ಇದು ನೋಡ್ರಿ, ಇದು ಹೋಗುವಂತ ಗಿಡನೇ ಇದು. ಸರಿ. ಎಷ್ಟಿದೆ ನೋಡ್ರಿ, ಇದು ಇಷ್ಟು ಬಂದಿದ್ದು. ಆಮೇಲೆ ಇದು ಬಂದಿರೋದು. ಆಮೇಲೆ ಇದು ದೊಡ್ಡದಾಗಿ ಬಂದಿದ್ದು. ಮೊದಲು ಇದು ಚಿಕ್ಕದು ಬಂತು. ಆಮೇಲೆ ಎಷ್ಟು ದಿನ ಆಯ್ತು ಸ್ಪ್ರೇ ಮಾಡಿ? ಈಗ ಹೋದ ತಿಂಗಳು 28ಕ್ಕೆ. ಹೋದ ತಿಂಗಳು ಅಂದ್ರೆ ಅಚ್ಚಿ ತಿಂಗಳು ಸರ್. ಅಚ್ಚಿ ತಿಂಗಳಲ್ಲ, 2 ತಿಂಗಳು. ಅಕ್ಟೋಬರ್ 28, ನವೆಂಬರ್ 28, ಒಂದೂವರೆ ತಿಂಗಳಾಯ್ತು. ನೀವು 2ನೇದು ಮಾಡೋರಿದ್ರಿ. ನಾನೇ ನಿಮ್ಮನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದೆ, ಹೌದಾ? ಈಗ ಬುಡಕ್ಕೆ ನೀವು ಇದು ನೋಡ್ರಿ, ಗರಿ ಆ ಟೈಪ್ ಬಂದಿದೆ. ಈ ಕಲರ್ ನೋಡ್ರಿ, ಇದು ಈ ಟೈಪ್ ನಿಮಗೆ ಬರ್ತಾ ಇದೆ ಈಗ, ಹೌದಾ? ಇದನ್ನ ನೋಡಿ. ಆನಂತರ ಇದನ್ನ ಗಿಡ ಆಲ್ಮೋಸ್ಟ್ ಇದು ಡಿಫ್ರೆನ್ಸ್ ಇದೆ ನೋಡಿ. ಈ ಗೆರೆಗೆ ಈ ಗರೆ ಈ ಸುಳಿ ನೋಡ್ರಿ ಹೆಂಗೆ ಬರ್ತಾ ಇದೆ. ಕ್ಲೋಸ್ಲಿ ತೋರಿ ಸರ್ ಸ್ವಲ್ಪ. ಆಮೇಲೆ ಅದೇ ಆ ಗಿಡನೂ ಅಷ್ಟೇ, ಅದೇ ಅದು ಇಲ್ಲಿದೆ ನೋಡಿ. ಇದು ಈ ಮೇಲೆ ಇದು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಜಗನರೇ, ಈ ತರ ಹೋಗಿದೆಲ್ಲ ಸರ್ ಗಿಡ. ಈ ತರ ಹೋಗಿತ್ತಲ್ಲ ಗಿಡ. ಸುಳಿ ಬಂದಿದೆ ನೋಡ್ರಿ. ಇದು ಕ್ಲಿಯರ್ ಆಗ್ತಾ ಇದೆ. ಇದು ಆಲ್ರೆಡಿ ಇದು ನಾನು ಹೋಗುತ್ತೆ ಅಂತ ತಿಳ್ಕೊಂಡಿದ್ದೆ. ಇದು ಯಾವ್ದು? ಇದು ಗಿಡ. ಈ ಗಿಡ ಮಾತ್ರ ಇದು ಹೋಗುತ್ತೆ ಅಂತ ತಿಳ್ಕೊಂಡಿದ್ದೆ ನಾನು. ಈಗ ಈ ಗೆರೆ ಈಗ ಚಾಚ್ತಾ ಇದೆ. ಇದು ಸುಳಿ ಬರ್ತಾ ಇದೆ. ಇದು ನಿಮಗೆ ರಿಸಲ್ಟ್. ಇದು ಜಗನರೇ, ಈಗ ಒಂದು ಸ್ಪ್ರೇ ಮಾಡಿದ್ದೀರಿ. ಈಗ ನಾನು ಸಾಯಿಲ್ ಅಪ್ಲಿಕೇಶನ್ ನಾಳೆ ಮಾಡ್ತಾ ಇದ್ದೀರಿ. ನೀವು ಗುಣಿ ಸುತ್ತೆಲ್ಲ ಮಾಡ್ಕೊಂಡಿದ್ದೀರಿ. ನಾಳೆ ಮಾಡ್ತೀರಿ. ನೀವು ಅಡಿಕೆ ಬೆಳೆಗಾರರಿಗೆ ಸುಮಾರು ಇದೇ ಸಮಸ್ಯೆ ಇದೆ ನಿಮ್ಮ ಊರಲ್ಲೂ, ಹೌದಾ? ಮೊನ್ನೆ ಬಂದಿದ್ರು ಸರ್ ಇದರಿಂದ, ಶಿವಮೊಗ್ಗದಿಂದ ಕಾಲೇಜಿಂದ ಬಂದಿದ್ರು ಒಬ್ರು ವಿಜ್ಞಾನಿಗಳು. ಅವ್ರಿಗೆ ನಾವು ಅದನ್ನೇ ಕೇಳಿದ್ವಿ. ನಾವು ಸರ್ ಈ ತರ ಗಿಡ ಮುಡ್ರಕ್ಕೆ ಬಂದು ಇದಾಗ್ತಿದೆ ಅಂತ ಕೇಳಿದ್ವಿ ನಾವು ಅವರಿಗೆ. ಅವರು ಏನಂತ ಅಂದ್ರು ಅಂದ್ರೆ, ಅವರು ಹೇಳಿಲ್ಲ, ಅವರು ಕೆಮಿಕಲ್ ಅಲ್ಲಿ ಹೇಳಿದ್ರು. ಅವರು ಮೊನೊಕೊಟೋಪಾಸ್ ಮತ್ತೆ ಸಾಪ್ ಪೌಡರ್ ಮತ್ತೆ ಬೇರೆ ಹೇಳಿದ್ರು. ಅದನ್ನ ಹೊಡೆದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಅವರು. ಬಟ್ ನೀವು ಅದನ್ನ ಮಾಡಲಿಲ್ಲ. ನೀವು ASNL ಇದ್ದು ಅರ್ಕಾಶುಂಠಿ ಪವರ್ ಯೂಸ್ ಮಾಡಿದ್ರಿ. ಈಗ ನಿಮಗೆ ಹೇಗೆ ಅನಿಸ್ತಾ ಇದೆ ಜಗನ್ನವ್ರೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನಿಮ್ಮ ಬ್ರದರು ಕಾಂಟ್ಯಾಕ್ಟ್ ಮಾಡಿ ತೋಟಕ್ಕೆ ಕೊಡಿಸಿದ್ರು. ನೀವು ಈಗ ನಿಮ್ಮ ಸುತ್ತಮುತ್ತಲಿನ ಅಡಿಕೆ ಬೆಳೆಗಾರರಿಗೆ ಒಂದು ಏನು ಸಂದೇಶ ಕೊಡ್ತೀರಿ? ಇದು ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದೆ. ಈ ಥರ ಆಗಿರೋ ಗಿಡಕ್ಕೆ ಇದೇ ಒಳ್ಳೆ ಉತ್ತಮ ಅಂತ ನನಗೆ ಅನಿಸಿದೆ ಸರ್. ಇದೇ ಉತ್ತಮ. ಇದು ಪರವಾಗಿಲ್ಲ ಸರ್. ಒಂದು ಸ್ಪ್ರೇಗೆ ಇದು ಈ ತರ ಬಂದಿದೆ ಅಂದ್ರೆ ಇನ್ನು ಒಂದು ಸ್ಪ್ರೇ ಮಾಡೋದಿದೆ ಸರ್. ಇದು ಒಂದು ವರ್ಷದಲ್ಲಿ ಏನೇನು ಆಗ್ಬೋದು. 10 ತಿಂಗಳು ಮಾಡೋದಿದೆ. ಹಾಗಾಗಿ ಇದು ರಿಕವರಿ ಆಗೋ ಅಂತ ಒಂದು ಇದು ಇದೆ. 100% ರಿಕವರಿ ಆಗುತ್ತೆ. ಯಾಕಂದ್ರೆ ಇದೇ ಗಿಡ ನೀವು ನೋಡ್ರಿ, ಈ ಗಿಡ ಅಲ್ಲ, ಇಲ್ಲಿಂದ ಅಲ್ಲಿ ಸುಮಾರು ಇದಾವೆ ಸರ್. ಇನ್ನು ಅಲ್ಲಿ ನಮಗೆ ಇಲ್ಲಿಗಿಂತನೂ ಅಲ್ಲಿ ಸುಮಾರು ಗಿಡಗಳು ಇದಾವೆ ಚೇಂಜ್ ಆಗಿದ್ದು. ನೀವು ಬಂದ ಒಂದ್ಸಲಿ ನಾವೆಲ್ಲ ಈಗ ಕಿತ್ತಬೇಕಂತ ಮಾಡಿದ್ವಿ ನಾವು. ಸರ್, ಎಲ್ಲ ಗಿಡಗಳು ಇಲ್ಲಿದೆ ಬರೀ ಸರ್. ಈ ಪೂರಾ ತೆಗಿಬೇಕಂತೇಳಿ ನೀವು ಡಿಸೈಡ್ ಮಾಡಿದ್ರಿ. ಇದೊಂದು ಲಾಸ್ಟ್ ಚಾನ್ಸ್ ಇತ್ತು. ನಾವೆಲ್ಲ ಮತ್ತೆ ಬೇರೆ ಗಿಡಗಳು ಮಾಡ್ಕೊಂಡಿದ್ವಿ. ಹಾಂ ಸರ್, ಈ ಗಿಡ ಪೂರ್ತಿ ಹೋಗಿ ಸರ್. ಇದು ಹಾಂ,
ಈ ಗಿಡ ಹೇಳ್ಬೇಕಂದ್ರೆ ಪೂರ್ತಿನೂ ಡ್ಯಾಮೇಜ್ ಆಗಿ ಪೂರ್ತಿ ಹೋಗಿತ್ತು ಇದು. ಇದು ನೋಡ್ರಿ ಸರ್, ಇದು ಅದನ್ನ ಹೋದ್ಮೇಲೆ ಸುಳಿ ಇವೆರಡು ಚಾಚಿರೋ ಹೌದು ಸರ್. ಇದು ಇದು ಈ ಮೂರು ಬಂದಿರೋದು. ಸರ್, ಒಂದು 50 ದಿನದಲ್ಲಿ. ಮೂರು ಬರ್ತಾ ಇದೆ. ಆ ನಂತರ ಇಲ್ಲಿಯೂ ಇದೆ, ಇದೇ ಸೇಮ್. ಈ ಗಿಡನೂ ಪೂರ್ತಿ ಹೋಗಿ ಸರ್ ಇದು. ಈಗ ಸುಳಿ ಬರ್ತಾ ಇದೆ. ಇದು ಬಂದಿದೆ, ಇದು ಬಂದಿದೆ, ಇದು ಬರ್ತಾ ಇದೆ. ಇನ್ನೊಂದು ಸ್ಪ್ರೇ ಮಾಡಿದ್ರೆ ಪೂರಾ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ ಜಗನ. ಈ ಗಿಡನೂ ಹೋಗಿತ್ತು ಸರ್ ಇದು. ಈ ಗಿಡನೂ ಹೋಗಿತ್ತು ಸರ್ ಇದು. ಆಮೇಲೆ ಇದು ಇದು ಚಾಚಿದೆ ನೋಡಿ ಸರ್. ಇದು 3 ಗೆರೆ ಬಂದಿದೆ. ಇದು 3 ಗೆರೆ ಬಂದಿದೆ. ನಮಗೆ ಅದೇ ಸರ್, ಇದು ಈ ತರ ಗಿಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದು ಈ ತರ ಗಿಡ ಅದು ಇನ್ನೊಂದು ಸ್ಪ್ರೇ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಸರ್. ಇದೆ ನೋಡ್ರಿ, ಬರ್ತಾ ಇದೆ ನೋಡ್ರಿ, ಬರ್ತಾ ಇದೆ. ಅವು ಬಂದಂಗೆ ಬೇಗ ಬಂದಿಲ್ಲ. ಇದು ಒಂದು ಈಗ ಏನೋ ಶುರು ಆಗಿದೆ. ಇನ್ನೊಂದು ಸ್ಪ್ರೇ ಮಾಡ್ಕೊಳ್ರಿ ಜಗನ್ನ. ಸೇಮ್ 1 ಲೀಟ್ರ್ ಹೋಗ್ಲಿ ಇಂಥ ಗಿಡಕ್ಕೆ, ಸುಳಿಯಲ್ಲಿ 1 ಲೀಟ್ರ್ ಹೋಗ್ಲಿ. ಏನು ಸರ್, ಆನಂತರ ಬುಡಕ್ಕೆ ಹಾಕೋದು ಏನೈತಿ, ಒಂದು 3 ಸಲ ಹೇಳಿದ್ದೆ ನಿಮಗೆ. ಹೊಡೆದು 4 ಸಲ ಮಾಡಿರಿ ಬುಡಕ್ಕೆ. ಒಂದು 60 ದಿನಕ್ಕೊಮ್ಮೆ 60 ದಿನಕ್ಕೊಮ್ಮೆ. ಅಲ್ಲಿಗೆ ನಿಮ್ಗೆ 1 ವರ್ಷಕ್ಕೆ ನಿಮ್ಗೆ ಆರಾಮ್ ಎಲ್ಲ ಕ್ಲಿಯರ್ ಆಗಿ ಬರುತ್ತೆ. ಆಗುತ್ತೆ. ನಿಮಗೆ ಭರವಸೆ ಇದೆ. ಮುಂಚೆ ಗಿಡನ ತೆಗಿಬೇಕು ಅಂತೇಳಿ ಡಿಸೈಡ್ ಮಾಡಿದವ್ರು. ಬಟ್ ಇವತ್ತೇನು ಅನ್ನಿಸ್ತಾ ಇದೆ, ಒಳ್ಳೆ ಬಂದಿದೆ. ಏನು ತೊಂದರೆ ಇಲ್ಲ. ಯಾರಾದರೂ ಬೇಕಾದವರು ಮಾಡ್ಬೋದು. ಓಕೆ, ನೀವು ಎಲ್ಲ ರೈತರಿಗೆ ಅದನ್ನ ಹೇಳ್ತೀರಿ, ಮಾಡ್ರಿ ಅಂತೇಳಿ. ನಾವೇ ಫಸ್ಟ್ ಈ ಊರಲ್ಲಿ ನಮಗೆ ಹೆಚ್ಚುವರಿ ನಮಗೆ ಕೇಳೋದು ಸರ್. ಇದು ಏನೇ ಆತಂದ್ರು, ಇದು ಹೆಂಗಾತು, ಇದು ಏನಾತು ಅಂತ ನಮಗೆ ಕೇಳ್ತಾರ ಸರ್. ಈಗ ಕೇಳ್ತಿರ್ಬೋದಲ್ಲ ಸರ್, ಬೇರೆಯವ್ರು ಬಂದು ಕೇಳಿದ್ರು, ನಮ್ಮ ಅಣ್ಣರೇ ಕೇಳಿದ್ರು. ಅವರು ಈಗ ಒಂದ್ಸಲಿ ಇದು ಔಷಧಿ ಹೊಡೆದಿದ್ದಾರೆ ಸರ್. ಈಗ ಕೆಮಿಕಲ್ ಹೊಡೆದಿದ್ದಾರೆ. ಇನ್ನೊಂದ್ಸಲ ರಿಕವರ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳಿದಾರೆ ಸರ್, ಇದನ್ನ ಯೂಸ್ ಮಾಡ್ತೀವಿ. ನೀವು ಸುತ್ತಮುತ್ತಲ ರೈತರಿಗೆ ಅದನ್ನ ಹೇಳ್ತೀರಿ. ಇಲ್ಲಿ ನೋಡ್ರಿ, ಈಗ ನೀವು ಸ್ಪ್ರೇ ಮಾಡಿದ ನಂತರ ಒಳ್ಳೆ ಇರೋ ಗಿಡನೂ ಚಿಕ್ಕ ಗರೆ ಇದ್ದಿದ್ದು ಇಲ್ಲಿ ನೋಡ್ರಿ. ನೋಡ್ರಿ ಸರ್, ಇದು ಹೆಂಗ್ ಬಂದಿದೆ ನೋಡ್ರಿ. ನೋಡ್ರಿ, ಈ ಗಿಡ ಎಷ್ಟು ಫ್ರೆಶ್ ಬರ್ತಾ ಇದೆ ನೋಡ್ರಿ. ಇನ್ನು ಕೆಳಗಿದೆ ನೋಡ್ರಿ ಸರ್. ಎಲ್ಲ ಅವರು 2 ಗಿಡ ನಮಗೆ ಅವರು ಇದು ಬಂದಿದ್ರು ಶಶಿ ಅವರು. ಇದು ಹೋಗಿರೋ ಗಿಡನೇ. ಇದು ಹೋಗಿರೋ ಗಿಡನೇ. ಇದು ಒಟ್ಟಿನಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ 100%. ನಮಗೆ ಅದೊಂದು ಗಿಡ, ಸರ್ ಅದೊಂದು ಗಿಡ ಅವರು ಡೆಮೋ ಅವರೇ ತೋರಿಸಿ ಮಾಡಿ ಹೋಗಿದ್ರು ಸರ್ ಅವರು. ಯಾವುದೊಂದು? ಇದು ಉಳಿದಿದೆ ಅಲ್ಲ ಸರ್? ಇದು ಉಳಿದಿದೆ. ಬರುತ್ತೆ ಸರ್, ಬರುತ್ತೆ. ಇನ್ನು ಕನ್ಫರ್ಮ್ ಆಗಿದೆ ನೋಡ್ರಿ, ಬರ್ತಾ ಇದೆ ನೋಡಿ. ಭಾಳ ದಿವಸ ಆಯ್ತು. ಇದು ಈಗ ಬರ್ತಾ ಇದೆ. ಬರುತ್ತೆ ಸರ್ 100%. ಏನ್ರಿ, ಇದನ್ನ 2 ಅವ್ರು ಶಶಿಯವ್ರು ಮಾಡಿ 2 ಗಿಡ ಬಿಡ್ರಿ ಸರ್. ಅದೇನು ಮತ್ತೆ ಹಚ್ಕೋಬಹುದು. ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ 3/4% ಹೋಗಿರೋ ಪ್ಲಾಟು. ಇದು ಒಂದು ಸ್ವಲ್ಪ ನೋಡ್ಬೇಕು ಸರ್. ಇದು ಈ ಥರದ್ದು ಅಲ್ಲಿ ಬಂದಿದೆ ಸರ್. ಅಲ್ಲಿ ಇದು ಒಂದೇ ಬರ್ಬೇಕೀಗ. ಇದು ಒಂದು ಬರ್ಬೇಕು ಸರ್. ಇದು ಓಕೆ, ಅಂದರೆ ಎಲ್ಲರಿಗೂ ಯೂಸ್ ಮಾಡಂತ ಹೇಳ್ತೀರಿ ನೀವು? 100% ಕಾನ್ಫಿಡೆನ್ಸ್ ಸರ್. ಕಾನ್ಫಿಡೆನ್ಸ್. ಓಕೆ, ಥ್ಯಾಂಕ್ ಯು ಸರ್.